ನಮಸ್ಕಾರ ಸ್ನೇಹಿತರೆ, ರಾಗಶ್ರೀ ವ್ಲಾಗ್ಸ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಇತಿಹಾಸದ ಮೂಲ ಬೇರನ್ನ ಹುಡುಕ್ತಾ ಬಂದಿದ್ದೇವೆ. ಬಾಗಲಕೋಟೆ ಜಿಲ್ಲೆ. ಇದು ಕೇವಲ ಒಂದು ಜಿಲ್ಲೆಯಲ್ಲ, ಭಾರತೀಯ ವಾಸ್ತುಶಿಲ್ಪದ ಬೆಳವಣಿಗೆಯನ್ನ ತೋರಿಸುವ ಒಂದು ಜೀವಂತ ಗ್ರಂಥಾಲಯ. ಬನ್ನಿ, ಚಾಲುಕ್ಯರ ನಾಡಿನ ಕಲ್ಲಿನ ಕಥೆಗಳನ್ನ ತಿಳಿಯೋಣ. ನಮ್ಮ ಪ್ರಯಾಣದ ಮೊದಲ ನಿಲ್ದಾಣ ಬಾದಾಮಿ. ಕೆಂಪು ಮರಳುಗಲ್ಲಿನ ಬೆಟ್ಟಗಳನ್ನು ಕೊರೆದು ನಿರ್ಮಿಸಿದ ಈ ಗುಹಾ ದೇವಾಲಯಗಳು 6ನೇ ಶತಮಾನದ ಚಾಲುಕ್ಯರ ವಾಸ್ತುಶಿಲ್ಪದ ಪರಾಕಾಷ್ಠೆ. ಈ ಕಲ್ಲಿನ ಕೆತ್ತನೆಗಳನ್ನು ನೋಡುತ್ತಿದ್ದರೆ ಅಂದಿನ ಶಿಲ್ಪಿಗಳ ಕೈಚಳಕಕ್ಕೆ ಮನಸೋಲಲೇಬೇಕು. ಬಾದಾಮಿಯ ಕೆಳಗೆ ಇರುವ ಅಗಸ್ತ್ಯ ತೀರ್ಥದ ಸೌಂದರ್ಯವಂತೂ ಅವರ್ಣನೀಯ. ಮುಂದೆ ನಾವು ಸಾಗುವುದು ಐಹೊಳೆಗೆ. ಇದನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಇಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳಿವೆ. ಅದರಲ್ಲೂ ದುರ್ಗಾ ದೇವಾಲಯದ ವಿಶಿಷ್ಟ ಆಕಾರ ಮತ್ತು ಲಾರ್ಡ್ ಖಾನ್ ದೇವಾಲಯದ ಪ್ರಾಚೀನ ರಚನೆಗಳು ನಮ್ಮ ಹಿಂದಿನ ವಾಸ್ತುಶಿಲ್ಪಿಗಳು ಎಷ್ಟು ಪ್ರಯೋಗಶೀಲರಾಗಿದ್ದರು ಎಂಬುದಕ್ಕೆ ಸಾಕ್ಷಿ. ಐಹೊಳೆಯಿಂದ ಸ್ವಲ್ಪ ದೂರದಲ್ಲಿರುವ ಮಹಾಕೂಟ ನಮ್ಮ ಮುಂದಿನ ನಿಲ್ದಾಣ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. 6ನೇ ಮತ್ತು 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟ ಈ ಸ್ಥಳವು ಶೈವ ಧರ್ಮದ ಒಂದು ಪವಿತ್ರ ಕೇಂದ್ರ. ಇಲ್ಲಿನ ಮುಖ್ಯ ದೇವಾಲಯ ಮಹಾಕೂಟೇಶ್ವರ. ಇದರ ವಾಸ್ತುಶಿಲ್ಪ ಮತ್ತು ಇಲ್ಲಿರುವ ಅಪೂರ್ವ ಕೆತ್ತನೆಗಳು ಚಾಲುಕ್ಯರ ಕಲಾ ಪ್ರೌಢಿಮೆಗೆ ಸಾಕ್ಷಿ. ದೇವಾಲಯದ ಮುಂಭಾಗದಲ್ಲಿರುವ ವಿಷ್ಣು ಪುಷ್ಕರಣಿ ಎಂಬ ಸುಂದರವಾದ ಕೆರೆಯು ಈ ತಾಣಕ್ಕೆ ಮತ್ತಷ್ಟು ಪವಿತ್ರತೆಯನ್ನು ನೀಡುತ್ತದೆ. 100 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಇಂದಿಗೂ ಭಕ್ತರ ಪಾಲಿಗೆ ಶ್ರದ್ಧಾ ಕೇಂದ್ರವಾಗಿದೆ. ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನು ಮಾಡ್ತಾರೆ ಋಷಿಮುನಿಗಳು, ಲೋಕ ಕಲ್ಯಾಣಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಉತ್ತರ ಕಾಶಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡಿದ ನೋಡಿ ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೇನೆ ಅನ್ನೋ ಬೆತ್ತ ಗೀಡಿ ಅಂತಂದು ಆಗ ಋಷಿಮುನಿಗಳು ಆಗ ಉತ್ತರ ಕಾಶಿ ಜಲಮಾರ್ಗದಿಂದ ಇಲ್ಲಿ ಬಂದಂತಂದ್ರೆ ಇದು ದಕ್ಷಿಣದ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೂಟೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾಮ. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತೊಟ್ಲ. ವಿಘ್ನೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸು ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳಿಲ್ಲದವ್ರ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ್ರ ಬಗ್ಗೆ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಕೆಳಗಿಳಿದು ತೀರ್ಥ ಪಕ್ಷಿ ಮಾಡಿಕೊಂಡು ಹೋಗುವಂಥ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ ನಿಮಗೆ, ನಿಮ್ಮ ಕುಟುಂಬಕ್ಕೆ ದೋಷ ಪರಿಹಾರ, ಕೆಳಗಿಳಿದು ತೀರ್ಥ ಕೊಡಿ ಸಂಕಲ್ಪ ಮಾಡ್ಕೊಂಡು ನಿಮಗೆ ಕಾಣ್ತಾ ಇತ್ತು. ಇನ್ನು ಯುನೆಸ್ಕೋ ಪಾರಂಪರಿಕ ತಾಣವಾದ ಪಟ್ಟದಕಲ್ಲು. ಇದು ಚಾಲುಕ್ಯ ರಾಜರ ಪಟ್ಟಾಭಿಷೇಕ ನಡೆಯುತ್ತಿದ್ದ ಪವಿತ್ರ ಸ್ಥಳ. ಇಲ್ಲಿ ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಸುಂದರ ಸಂಗಮವನ್ನು ನೋಡಬಹುದು. ಇಲ್ಲಿನ ವಿರೂಪಾಕ್ಷ ದೇವಾಲಯದ ವೈಭವ ದಕ್ಷಿಣ ಭಾರತದ ದೇವಾಲಯ ನಿರ್ಮಾಣಕ್ಕೆ ಒಂದು ಮಾದರಿಯಾಗಿದೆ. ಕೇವಲ ಕಲ್ಲಿನ ದೇವಾಲಯಗಳಲ್ಲ, ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ಕೂಡಲ ಸಂಗಮ ಕೂಡ ಬಹಳ ಮುಖ್ಯ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮವಾಗುವ ಈ ಸ್ಥಳ ಶರಣ ಬಸವಣ್ಣನವರ ಐಕ್ಯ ಮಂಟಪಕ್ಕಾಗಿ ಪ್ರಸಿದ್ಧವಾಗಿದೆ. ಶಾಂತಿಯುತವಾದ ವಾತಾವರಣ ಮನಸ್ಸಿಗೆ ಮುದ ನೀಡುತ್ತದೆ. ಬಾಗಲಕೋಟೆ ಜಿಲ್ಲೆಯ ಪ್ರವಾಸ ಇಲ್ಲಿನ ಪ್ರಸಿದ್ಧ ಇಳಕಲ್ ಸೀರೆಯನ್ನು ನೋಡದೆ ಪೂರ್ಣವಾಗದು. ದಶಕಗಳಿಂದಲೂ ಕೈಮಗ್ಗದ ಮೂಲಕ ತಯಾರಾಗುವ ಈ ಸೀರೆಗಳು ನಮ್ಮ ಸಂಸ್ಕೃತಿಯ ಹೆಮ್ಮೆ. ಈ ಕಲೆ ಉಳಿಯಲು ನಾವು ಇಂತಹ ಸ್ಥಳೀಯ ಕರಕುಶಲತೆಗಳಿಗೆ ಬೆಂಬಲ ನೀಡಬೇಕು. ಇತಿಹಾಸದ ಪ್ರೇಮಿಗಳಿಗೆ, ವಾಸ್ತುಶಿಲ್ಪದ ಆಸಕ್ತರಿಗೆ ಬಾಗಲಕೋಟೆ ಒಂದು ಸ್ವರ್ಗವಿದ್ದಂತೆ. ಮುಂದಿನ ವಾರ ಕರ್ನಾಟಕದ ಇನ್ನೊಂದು ವಿಶೇಷ ತಾಣದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರಾಗಶ್ರೀ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.